ಆಗಿರುವಂತಹ ದದ್ದಲ್ ವಿರುದ್ಧ ರಾಜೀನಾಮೆಗೆ ಒತ್ತಡ ಹೆಚ್ಚಾಗ್ತಾ ಇದೆ. ಜೆಡಿಎಸ್ ಕಾರ್ಯಕರ್ತರು ಒತ್ತಡವನ್ನು ಹಾಕ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಾಯಕರುಗಳು ಕೂಡ ರಾಯಚೂರು ಜೆಡಿಎಸ್ ಈ ಒತ್ತಡವನ್ನು ಹಾಕ್ತಾ ಇದೆ. ಭ್ರಷ್ಟಾಚಾರದ ಹಗರಣದಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ದದ್ದಲ್ ರಾಜೀನಾಮೆ ಕೊಡಬೇಕು ಅಂತ ರಾಯಚೂರು ಜೆಡಿಎಸ್ ಮುಖಂಡರುಗಳು ಹೇಳ್ತಾ ಇದ್ದಾರೆ. ಸಚಿವ ಶಾಸಕರನ್ನ ಉಳಿಸಿಕೊಳ್ಳೋದಕ್ಕೆ ಅಂತಾನೆ SIT ರಚನೆ ಮಾಡಿದ್ದಾರಾ ಅಂತ ಸಚಿವ NS ಬೋಸರಾಜು ರಾಜೀನಾಮೆಗೂ ಕೂಡ ಆಗ್ರಹ ವ್ಯಕ್ತ ಆಗ್ತಾ ಇದೆ. ಜೆಡಿಎಸ್ ಜಿಲ್ಲಾಧ್ಯಕ್ಷ M ವಿರೂಪಾಕ್ಷಿ ಈ ಆಗ್ರಹವನ್ನ ಮಾಡಿದ್ದಾರೆ. ಒಂದು ಕಡೆ ಸಚಿವ ನಾಗೇಂದ್ರ ರಾಜೀನಾಮೆ ಕೊಡ್ತಾ ಇದ್ದ ಹಾಗೇನೆ ಇದೀಗ ದದ್ದಲ್ ಅವ್ರಿಗೂ ಕೂಡ ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಇವ್ರು ಯಾಕೆ ರಾಜೀನಾಮೆ ಕೊಡ್ತಾ ಇಲ್ಲ? ಯಾಕಂತಂದ್ರೆ ಇವರ ಹೆಸರಿದೆ ಆತ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಪತ್ರದಲ್ಲಿ. ಹಾಗಾದ್ರೆ ಇವರು ಹೊಣೆಗಾರಿಕೆಯನ್ನ ಹೊತ್ಕೊಳ್ಳೋದಿಲ್ವಾ? ಯಾಕೆ ಇಷ್ಟು ದಿನ ಮೌನ? ಈ ಎಲ್ಲ ಪ್ರಶ್ನೆಗಳು ಕೂಡ ಕಾಡ್ತಾ ಇದ್ದಾವೆ. ಆಶ್ಚರ್ಯ ಅಂತಂದ್ರೆ ತನಿಖೆಯಲ್ಲಿ ಈ ಪ್ರಶ್ನೆ ಬಂದಿಲ್ವಾ? ಯಾಕೆ ದದ್ದಲ್ ರಾಜೀನಾಮೆಗೆ ಆಗ್ರಹ ವ್ಯಕ್ತ ಆಗಿಲ್ಲ ಅನ್ನುವಂತ ಪ್ರಶ್ನೆ ಮೂಡಿ ಬಂದಿತ್ತು. ಕೂಡಲೇ ರಾಜ್ಯ ಸರ್ಕಾರದಿಂದ CBI ಅವರು ವಶಪಡಿಸ್ಕೊಳ್ಬೇಕು. ಇದರಲ್ಲಿ ಇಡೀ ಸಾಕ್ಷ್ಯಾಧಾರಗಳು ನಿಮಗೆ ಸಿಗುತ್ತೆ. ಈ ಕಾರಣಕ್ಕಾಗಿ ನಾವು ಈ ತೆಲಂಗಾಣ ಉಸ್ತುವಾರಿಯಾಗಿರ್ತಕ್ಕಂಥ NS ಬೋಸರಾಜ್ ಮತ್ತು ದದ್ದಲ ಬಸನಗೌಡ ಭಾಳ ಪ್ರಮುಖ ಕಾರಣರಾಗಿರೋದ್ರಿಂದ ಇವ್ರ ಮೇಲೆ ತನಿಖೆ ಚುರುಕುಗೊಳಿಸ್ಬೇಕಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ವಿ. ಜೊತೆಯಲ್ಲಿ ನಮ್ಮ ನಿಯೋಗ ರಾಜ್ಯಪಾಲರಿಗೆ ಹೋಗಿ ಮನವಿಯನ್ನು ಕೊಡ್ತಾ ಇದ್ವಿ. ಕೂಡಲೇ ರಾಜ್ಯ ಸರ್ಕಾರದಿಂದ CBI ಅವರು ವಶಪಡಿಸ್ಕೊಳ್ಬೇಕು. ಇದರಲ್ಲಿ ಇಡೀ ಸಾಕ್ಷ್ಯಾಧಾರಗಳು ನಿಮಗೆ ಸಿಗುತ್ತೆ. ಈ ಕಾರಣಕ್ಕಾಗಿ ನಾವು ಈ ತೆಲಂಗಾಣ ಉಸ್ತುವಾರಿಯಾಗಿರ್ತಕ್ಕಂಥ NS ಬೋಸರಾಜ್ ಮತ್ತು ದದ್ದಲ ಬಸನಗೌಡ ಭಾಳ ಪ್ರಮುಖ ಕಾರಣರಾಗಿರೋದ್ರಿಂದ ಇವ್ರ ಮೇಲೆ ತನಿಖೆ ಚುರುಕುಗೊಳಿಸ್ಬೇಕಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ವಿ. ಜೊತೆಯಲ್ಲಿ ನಮ್ಮ ನಿಯೋಗ ರಾಜ್ಯಪಾಲರಿಗೆ ಹೋಗಿ ಮನವಿಯನ್ನು ಕೊಡ್ತಾ ಇದ್ವಿ. ಕೂಡಲೇ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಓಕೆ, ಈಗ 2 ಮಿನಿಟ್ಸ್. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.